ನಮಸ್ಕಾರ ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ನಮ್ಮದು ಬಂದು ಆರಾಧ್ಯ ನರ್ಸರಿ, ತುಮಕೂರು ಜಿಲ್ಲೆ, ಗುಬ್ಬಿ ತಾಲೂಕು, ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನರ್ಸರಿ. ನಾವು ಪ್ರಸ್ತುತ 5 ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ರೆಡ್ ಡೈಮಂಡ್ ಹಾಗೂ 5 ಲಕ್ಷಕ್ಕೂ ಹೆಚ್ಚು ತೈವಾನ್ ಸೀಬೆ ಗಿಡಗಳನ್ನ ಕೊಟ್ಟಿರ್ತೀವಿ. ಸೊ ನಾವು ಪ್ರಸ್ತುತ ಒಂದು KR ನಗರದ ಹತ್ರ ಒಂದು ಊರಿಗೆ ಬಂದಿದ್ದೀವಿ, ಅಂಪಾಪುರ ಅಂತಕ್ಕಂಥ ಗ್ರಾಮಕ್ಕೆ. ನಮ್ಮ ಜೊತೆ ಒಬ್ಬರು ಯುವ ರೈತರಿದ್ದಾರೆ, ಮತ್ತು ಅವ್ರ ತಂದೆ ಕೂಡ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವರ ತೈವಾನ್ ಸೀಬೆ ಬಗ್ಗೆ ಅವ್ರದ್ದು ಅನಿಸಿಕೆ ಅಭಿಪ್ರಾಯ ನೋಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ರಾಕೇಶ್ ಅಂತ. ರಾಕೇಶ್ ಅಂತ. ಹೌದು. ಯಾವ ಊರು ಸರ್ ಇದು? ಅಂಪಾಪುರ, KR ನಗರ ತಾಲೂಕು. KR ನಗರ ತಾಲೂಕು, ಅಂಪಾಪುರ. ಸರ್, ಇದು ವಿಶಿಷ್ಟವಾಗಿ ಒಂದು ಪ್ರಯತ್ನ ಮಾಡಿದ್ದೀರಾ, ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಅಡಿಕೆನೂ ಇದೆ, ತೆಂಗಿದೆ, ಸುಮಾರು ಸಮಗ್ರ ಕೃಷಿ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಎಲ್ಲಾ ತರದ್ದು ಬಾರ್ಡರ್ ಅಲ್ಲಿ ನೋಡಿದ್ರೆ ಅರ್ಕೆಲಸ್ ಇದೆ. ಸೊ ಪ್ರತಿಯೊಂದು ತೇಗ ಇದೆ, ಸಿಲ್ವರ್. ಬಹಳ ಖುಷಿ ಆಗುತ್ತೆ. ಸಿಲ್ವರ್ ಇದೆ. ಸೊ ಇದೆಲ್ಲ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಸರ್, ನಮ್ಮ ಪರಿಚಯ ಯಾವ ರೀತಿ ಆಯ್ತು? ಯಾವ ತರ ನಮ್ಮ ಹತ್ರ ಬಂದು ಗಿಡಗಳು ಪರ್ಚೇಸ್ ಮಾಡಿದ್ರಿ? ಗಿಡ ಹಾಕ್ಬೇಕು ಅಂತ ಯೋಚನೆ ಮಾಡಿದಾಗ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದೆ, ಅದು ಯಾವ ತರ ಪ್ರೊಸೆಸ್ ಏನು, ಏನ್ ಡಿಸ್ಟೆನ್ಸ್ ಇರ್ಬೇಕು, ಅದ್ ಎಷ್ಟು ತಿಂಗಳಿಗೆ ಕಾಯಿ ಬಿಡುತ್ತೆ ಎಲ್ಲ ರಿಸರ್ಚ್ ಮಾಡಿದಾಗ ಯೂಟ್ಯೂಬ್ ಅಲ್ಲಿ ನಿಮ್ ವಿಡಿಯೋಗಳು ನೋಡಿ ಆಮೇಲೆ ಹಂಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲೇ ಬಂದು ತಗೊಂಡು ಹೋಗಿ. ಫಸ್ಟ್ 350 ಗಿಡ ಹಾಕಿದ್ದು. 350 ಗಿಡ 8 ತಿಂಗಳಾಗಿದೆ. ಚೆನ್ನಾಗಿ ಬಂದಿದೆ ಸರ್. ಎಲ್ಲ ಒಂದೊಂದು ಗಿಡದಲ್ಲಿ ನೆಟ್ದಾಗಿಂದ ಕಂಟಿನ್ಯೂಸ್ ಕಾಯಿಗಳು ಬರ್ತಾನೆ ಇರ್ತು. ಒಂದ್ 6 ತಿಂಗಳು ಕಾಯಿ ಬಿಡ್ಲಿಲ್ಲ, ಎಲ್ಲ ಕಿತ್ತಾಕಿದ್ದು. ಆಮೇಲೆ ಎಲ್ಲ ಪ್ರೂನಿಂಗ್ ವಿಡಿಯೋ ನೋಡಿ ಪ್ರೂನಿಂಗ್ ಮಾಡಿ. ನೋಡಿ ಸ್ನೇಹಿತರೆ, ಇನ್ನೊಂದೇನಂದ್ರೆ ನಾನು ಈ ತೋಟಕ್ಕೆ ಮೊದಲನೇ ಸಲ ಬರ್ತಾ ಇರೋದು. ಸೊ ಮೊದಲನೇ ಸಲ ಬಂದ್ರು ಸಹಿತ ಅವ್ರ ಪಾಪ ನಮ್ಮ ಯೂಟ್ಯೂಬ್ ನೋಡ್ಕೊಂಡು ಆಲ್ಮೋಸ್ಟ್ ನಮ್ಗೆ ಬರ್ರಿ ಅಂತ ಏನು ಪ್ರೆಷರೈಸ್ ಮಾಡದಲ್ಲ, ಅವ್ರ ಪಾಡ್ಗೆ ಅವರು ಗಿಡನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಆ ತರ ಅವ್ರು ಮಾಡಿದ್ದಾರೆ. ಚೆನ್ನಾಗಿದೆ, ಅಚ್ಚುಕಟ್ಟಾಗಿರೋದಕ್ಕೆ ನಾವು ಒಂದು ವಿಡಿಯೋ ಅಂತಕ್ಕಂಥದ್ದು ಮಾಡ್ತಾ ಇದೀವಿ. ಸೊ ಇಲ್ಲಿ ಸ್ಯಾಂಪಲ್ ಕೂಡ ಬಂದಿದೆ. ಸರ್, ಒಂದ್ ಸ್ವಲ್ಪ ಸ್ಯಾಂಪಲ್ ತೋರಿಸಿ ಸರ್. ಗಿಡ ಕಾಯಿ ಬಿಟ್ಟಿದೆ, ಬರೀ ಇದು ನೋಡಿ ತೋರಿಸಿ ಸರ್. ಹೇಗ್ ಬರ್ತಿದೆ ಸರ್ ಕಾಯಿ ಸ್ಯಾಂಪಲ್ ಎಲ್ಲ? ಕ್ವಾಲಿಟಿ ಹೆಂಗ್ ಬರ್ತಿದೆ? ಸೈಜು ತುಂಬಾ ಚೆನ್ನಾಗಿದೆ. ಹೌದಾ? ತಳಿ ಎಲ್ಲ ಒರಿಜಿನಲ್ ಕೊಟ್ಟಿದೀವಾ ಸರ್? 6 ತಿಂಗಳು ಅದೇ ಈಗ ನೆಟ್ಟಾಗ್ಲಿಂದ ಕಾಯಿಗಳು ಕಂಟಿನ್ಯೂಸ್ ಸ್ಟಾರ್ಟ್ ಆಯ್ತಾನೆ ಇದೆ. ಇವತ್ತವರೆಗೂ ನಿಲ್ಸಿಲ್ಲ ಅದು ಕಾಯಿ ಬಿಡೋದು. ಸೂಪರ್. ನೋಡಿ ಸ್ನೇಹಿತರೆ, ಇದು ಬಂದು ತೈವಾನ್ ಲೈಟ್ ಪಿಂಕ್. ನೀವು ನೋಡ್ಬೋದು, ಇನ್ನೂ ಮೆಚೂರ್ ಆಗ್ಬೇಕು. ನೋಡಿ, ಇನ್ನೂ ದಪ್ಪ ಬರುತ್ತೆ ಇದು. ಆಕ್ಚುಲಿ ಇದು ಇನ್ನೂ ಇಲ್ಲಿ ಕಲರ್ ಇದೆ, ಇನ್ನೂ ದಪ್ಪ ಬರುತ್ತೆ. ಆಲ್ರೆಡಿ ಅರ್ಧ ಕೆಜಿ ಮೇಲಿದೆ. ಅರ್ಧ ಕೆಜಿ ಮೇಲ್ ಬರುತ್ತೆ. ಒಂದು ಕಟ್ ಮಾಡಿ ತೋರಿಸ್ತೀನಿ, ಬನ್ನಿ ಇಲ್ಲಿ. ಇದು ಬಂದು ತೈವಾನ್ ಲೈಟ್ ಪಿಂಕ್ ಅಂತ. ಸೊ ಒಳ್ಳೆ ಸೈಜ್ ಬರುತ್ತೆ, ಮೀಡಿಯಂ ಸ್ವೀಟ್ ಇರುತ್ತೆ. ತಿಳಿ ಪಿಂಕ್ ಇರುತ್ತೆ, ಕಂಪ್ಲೀಟ್ ಪಿಂಕ್ ಬರಲ್ಲ, ತಿಳಿ ಪಿಂಕ್ ಬರುತ್ತೆ. ನೀವು ನೋಡ್ಬೋದು, ಆಲ್ರೆಡಿ ಕಾಣಿಸ್ತಿರ್ಬೋದು, ತಿಳಿ ಪಿಂಕ್ ಬರುತ್ತೆ. ನೋಡಿ ಸ್ನೇಹಿತರೆ, ಇದು ತೈವಾನ್ ಲೈಟ್ ಪಿಂಕ್ ಇರ್ತಕ್ಕಂಥ ವಿಶಿಷ್ಟ. ಇದು ಕಂಪ್ಲೀಟ್ ವೈಟು ಬರಲ್ಲ, ಕಂಪ್ಲೀಟ್ ಪಿಂಕು ಬರಲ್ಲ, ತುಂಬಾ ತಿಳಿ ಪಿಂಕ್ ಬರುತ್ತೆ, ಲೈಟ್ ಪಿಂಕು. ಮತ್ತೆ ಸೆಂಟ್ರಲ್ಲಿ ತಿಂತಕ್ಕಂಥ ಭಾಗನೂ ಜಾಸ್ತಿ ಇರುತ್ತೆ. ಇಲ್ಲಿ ತಿರುಳು ಪ್ರಮಾಣ ಜಾಸ್ತಿ ಇರುತ್ತೆ. ನೀವು ನೋಡ್ಬೋದು, ತಿರುಳು ಎಷ್ಟು ದಪ್ಪ ಇದೆ ನೋಡಿ. ನಾಟಿ ಸೀಬೆಯಲ್ಲಿ ಇಲ್ಲಿವರೆಗೂ ಬೀಜ ಬರುತ್ತೆ, ಬಟ್ ಇದ್ರಲ್ಲಿ ತಿರುಳು ಜಾಸ್ತಿ ಇದೆ. ಸೈಜು ಕೂಡ ಚೆನ್ನಾಗಿದೆ, ಮತ್ತೆ ಬೀಜನೂ ಅಷ್ಟೇ, ಬೀಜ ಕಡಿಮೆ ಇದೆ. ಇಟ್ಕೊಳ್ಳಿ ಸರ್, ಟೇಸ್ಟ್ ಮಾಡಿ ನೋಡ್ತೀವಿ. ನಾವು ಕೊಟ್ಟಿರ್ತಕ್ಕಂಥ ಗಿಡದಲ್ಲಿ ಒಂದು ಕಾಯಿ ಟೇಸ್ಟ್ ಮಾಡೋದು ಭಾಳ ಖುಷಿ ಆಗುತ್ತೆ. ಸರ್, ತಗೊಳ್ಳಿ ನೀವೊಂದು ಪೀಸು. ಸರ್, ಏನು ಅನಿಸ್ತು ಸರ್? ನೀವು ಯಾರಿಗಾರು ಕಾಯಿ ಕೊಟ್ಟಿದ್ರಾ? ಒಪಿನಿಯನ್ ನಿಮ್ಮ ಊರಿನ ಜನ ಏನಾದ್ರು ಫಸ್ಟ್ ಟೈಮ್ ಮೇ ಬಿ ಈ ಕಡೆ ಅಕ್ಕಪಕ್ಕ ಬೆಳೆದಿಲ್ಲ ಅನ್ಸುತ್ತೆ ಅಲ್ವಾ? ಇಲ್ಲ, ಈ ಬೈಲಲ್ಲಿ ನಮ್ದೇ ಫಸ್ಟ್. ನಾನು ನೋಡಿರಂಗೆ ನಿಮ್ದೇ ಫಸ್ಟ್. ಇಲ್ಲಿ ಎಲ್ಲೂ ಬೆಳೆದಿಲ್ಲ. ಜನ ಏನಂತಿದ್ದಾರೆ? ಕಾಯಿ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡಿದವರೆಲ್ಲ ಅವ್ರನ್ನ ಖುಷಿ ಪಡ್ತಾರೆ. ಸೂಪರ್ ಆಗಿದೆ, ಒಂಥರ ಕೊಬ್ಬರಿ ತಿನ್ನಂಗಾಗತ್ತೆ. ಸರ್, ನೀವ್ ಹೇಳಿ ಒಪಿನಿಯನ್ ಹೆಂಗಿದೆ ಇದು? ನಾರ್ಮಲ್ ನಾಟಿ ಸೀಬೆ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್? ತುಂಬಾ ಸ್ವೀಟ್ ಇದೆ, ಆರಾಮಾಗಿ ಒಂದ್ ತಿನ್ಬೋದು ಅಲ್ವಾ? ಬೇರೆದೆಲ್ಲ ತಿಂತಾ ಇದ್ರೆ ಅಷ್ಟು ಲೈಕ್ ಆಗಲ್ಲ. ತಿನ್ಬೋದು. ಸರ್, ಸ್ಟಾರ್ಟಿಂಗ್ ಗಿಡಕ್ಕೆ ಏನೇನು ಕೊಟ್ಟಿದ್ರಿ ಸರ್? ಡೈರೆಕ್ಟ್ ಫಸ್ಟ್ ನಾಟಿ ಮಾಡಿದೆ ನಾನು. ಯಾವ್ದೇ ಗೊಬ್ಬರ ತರ ಏನೂ ಹಾಕ್ಲಿಲ್ಲ. ಇದಕ್ಕಿಂತ ಮುಂಚೆ ನಾಟಿ ಮಾಡಿದ್ದು ಅಡಿಕೆ. ನೀವು ಅಡಿಕೆ ತುಂಬಾ ರೈತರಿಗೆ ಅಡಿಕೆನಲ್ಲಿ ನಾವು ನಾಟಿ ಮಾಡ್ಬೋದಾ ಅಂತ ಕೇಳ್ತಾರೆ. ಇದು ನಿಮ್ಗೆ ಲೈವ್ ಎಕ್ಸಾಂಪಲ್. ಅಡಿಕೆ ಆಲ್ರೆಡಿ ಎಷ್ಟು ತಿಂಗಳಾಗಿದೆ ಸರ್ ಅಡಿಕೆ ಹಾಕಿ? ಸರ್, ಅಡಿಕೆ 18 ತಿಂಗಳಾಗಿದೆ. 18 ತಿಂಗಳಾಗಿದೆ ಅಡಿಕೆ. ಸೊ 18 ತಿಂಗಳ ಅಡಿಕೆಯಲ್ಲಿ ಇದನ್ನ ಹಾಕಿ 7 ರಿಂದ 8 ತಿಂಗಳಾಗಿದೆ. 7 ತಿಂಗಳು ಕಂಪ್ಲೀಟ್ ಆಗಿ 8 ತಿಂಗಳಾಗಿದೆ.
ನೀವು ನೋಡ್ಬೋದು ಎಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಸರ್. ದಾಯ ಏನಿದೆ ಹೇಳಿ ಅಡಿಕೆದು? ಸರ್ ಅಡಿಕೆ 7 ಅಡಿಗೆ 7 ಅಡಿ ಇದೆ. 7 ಅಡಿಗೆ 7 ಅಡಿ 7 ಅಡಿ ಅಡಿಕೆ ಜಿಗ್ಜಾಗ್ ಟೈಪ್ ಮಾಡಿರೋದು. ಜಿಗ್ಜಾಗ್ ಮಾಡಿದೀರಾ? ಜಿಗ್ಜಾಗ್ ಮಾಡಿರೋದು. ನೋಡಿದೆ. ಮತ್ತೆ ಸೀಬೆ ಎಷ್ಟು ಅಡಿಗೆ ಹಾಕಿದ್ದೀರಾ? ಸೀಬೆ ಸರ್ ಅದು 2 ಅಡಿಕೆ ಗಿಡದ ಮಧ್ಯದಲ್ಲಿ ಗ್ಯಾಪ್ ಏನಿದೆ ಅಂದ್ರೆ 2 ಗಿಡದ ಮಧ್ಯೆ ಆಗಿದೆ. 2 ಸಾಲ್ ಮಧ್ಯದಲ್ಲಿ ಏನ್ ಸಾಲ ಇದೆ? ಎಷ್ಟು ಎಕರೆ ಭೂಮಿ? 1 ಎಕರೆ 10 ಕುಂಟೆ. 1 ಎಕರೆ 10 ಕುಂಟೆಯಲ್ಲಿ ಎಷ್ಟು ಗಿಡ ಅಡಿಕೆ ಕೂರಿಸಿದ್ದೀರಾ? ಅಡಿಕೆ 650 ಇದೆ. 650 ಅಡಿಕೆ, 90 ತೆಂಗಿದೆ. 90 ತೆಂಗಿದೆ. ಇದು 500 ಸೀಬೆ ಇದೆ. ಸೀಬೆ ಫಸ್ಟ್ 350 ಗಿಡ ಹಾಕಿದ್ರು. ಈಗ ನಂತರ ಇವ್ರಿಗೆ ಗಿಡ ಹೇಳಿ ಸರ್, ಅದ್ರ ಬಗ್ಗೆ ಹೇಳಿ. ಫಸ್ಟ್ 350 ಗಿಡ ಹಾಕ್ತು ಅಂದ್ರೆ ಸ್ಯಾಂಪಲ್ ನೋಡೋಣ ಬರುತ್ತಾ ಏನು ಅಂತ. ಯಾವಾಗ ರಿಸಲ್ಟ್ ಎಕ್ಸಲೆಂಟ್ ಆಗಿತ್ತು, ಮತ್ತೆ ಖಾಲಿ ಸ್ಪೇಸ್ ಬೇರೆ ಏನೋ ಹಾಕೋದ್ ಬೇಡ ಅಂತ ಅಂದ್ಬಿಟ್ಟು ಮುಂದೆ ಮಾರ್ಕೆಟಿಂಗ್ ಆಗ್ಲಿ ಅಥವಾ ನಮ್ಗೆ ಮೇಂಟೆನೆನ್ಸ್ ಗೆ ತುಂಬಾ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಇದೆ. ಇವ್ರದ್ದು ಮೇನ್ ರೋಡ್ ಎಷ್ಟು ದೂರ ಅಂದ್ರೆ ನಡ್ಕೊಂಡು ಹೋಗ್ಬೋದು. ಕರೆಕ್ಟ್ ಆಗಿ 50 ಮೀಟರ್ ಡಿಸ್ಟೆನ್ಸ್ ಅಲ್ಲಿ KR ನಗರ ಮೈಸೂರು ಮತ್ತೆ ಈ ಹಾಸನ್ ರೋಡ್ ಡೈರೆಕ್ಟ್ ಆಗಿ ಬರೀ 50 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಮತ್ತೆ ನಾನು ಅಬ್ಸರ್ವ್ ಮಾಡಿದ್ದೇನೆಂದ್ರೆ ಅಲ್ಲಿಂದ ಹಿಡಿದು ಎಲ್ಲಿವರೆಗೂ ಎಲ್ಲರೂ ಹಣ್ಣುಗಳು ತುಂಬಾ ಮಾರ್ತಿದ್ದಾರೆ. ಹೌದು, ಅದರಲ್ಲೂ ಕಲ್ಲಂಗಡಿ ಹೈವೇ ರೋಡ್ ಮಾರ್ಕೆಟಿಂಗ್ ಏನ್ ಸಮಸ್ಯೆ, ಮತ್ತೆ ಈ ಹಳಸಿನ ಹಣ್ಣು ಆಗಿರ್ಬೋದು ಎಲ್ಲ ತುಂಬಾ ಮಾರ್ತಿದ್ದಾರೆ. ಸೊ ಇವ್ರಿಗೆ ಮಾರ್ಕೆಟಿಂಗ್ ಏನ್ ಸಮಸ್ಯೆ ಆಗಲ್ಲ. ಮತ್ತೆ ಇನ್ನೊಂದು ಎಲ್ಲದಕ್ಕಿಂತ ಅಡ್ವಾಂಟೇಜ್ KRS ಹತ್ರ ಇದೆ, ಡ್ಯಾಮ್ ಹತ್ರ ಇದೆ. KRS ಹತ್ರನೂ ಅಷ್ಟೇ, ಸ್ವಂತ ಮಾರ್ಕೆಟಿಂಗ್ ಮಾಡಿದ್ರೆ ಒಳ್ಳೆ ರೇಟ್ ಹೋಗುತ್ತೆ. ಸರಿನಾ? ಮತ್ತೆ ಸೈಜ್ ಸ್ಯಾಂಪಲ್ ಎಲ್ಲ ಚೆನ್ನಾಗಿ ಬಂದಿದೆ ಸರ್. ಅದು ಬಿಚ್ಚಿ ಸರ್. ತಾಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರ್ ಆಗಿ ಬಂದಿದೆ. ಶೈನಿಂಗು ಅಷ್ಟೇನೆ ಅಲ್ಟಿಮೇಟ್ ಆಗಿದೆ. ಸೊ ಇದು ನಿಮ್ಮ ಮುಂದೆನೆ ಇದು ಮಾಡಿರೋದು ಸರ್. ಸ್ಯಾಂಪಲ್ ನೀವು ಎಷ್ಟು ತಿಂಗಳಿಂದ ಸ್ಯಾಂಪಲ್ ನೋಡ್ತಾ ಇದ್ದೀರಾ? ಅದೇ 3 ತಿಂಗಳಿಂದ ಸ್ಯಾಂಪಲ್ ತೆಗಿತಾನೆ ಇದೀವಿ. ಕಂಟಿನ್ಯೂಸ್ ಸ್ಯಾಂಪಲ್ ಬರ್ತಾನೆ ಇದೆ. ಅಂದ್ರೆ ಗಿಡ ನೋಡ್ಕೊಂಡು ಕಾಯಿಗಳು ಬಿಡ್ಕೋತೇವೆ. ಅದು ಗಿಡ ಮೆಚುರಿಟಿ, ಗಿಡ ಸೈಜು ಅದು ನೋಟು. ಯಾಕೆಂದ್ರೆ ಓವರ್ ವೆಯ್ಟ್ ಆದ್ರೆ ಸುಮ್ಮನೆ. ಹೌದೌದು. ಸೊ ನೋಡಿ, ಇದು ತೆಂಗು ಮತ್ತೆ ಅಡಿಕೆ ಮಧ್ಯದಲ್ಲಿ ಬರೀ 1 ಎಕರೆ 10 ಕುಂಟೆ ಜಾಗದಲ್ಲಿ ಇಷ್ಟೆಲ್ಲಾ ಗಿಡಗಳನ್ನು ಮಾಡ್ಬೋದು ಅಂತ ಇವರು ಮಾಡಿ ತೋರಿಸಿದ್ದಾರೆ. ನಮ್ಮ ಹತ್ರ ಇನ್ನೂ ಕೆಲವು ಗಿಡಗಳನ್ನ ತಗೊಂಡಿದ್ದಾರೆ. ಫಸ್ಟ್ ಸೀಬೆ ಬಗ್ಗೆ ಒಂದೆರಡು ಮಾಹಿತಿ ಅವ್ರ ಹತ್ರ ತಿಳ್ಕೊಳ್ಳೋಣ. ಸರ್ ಸ್ಟಾರ್ಟಿಂಗ್ ಏನೇನು ಕೊಟ್ಟಿದ್ರಿ ಸರ್? ಸರ್ ಅದು ಸ್ಟಾರ್ಟಿಂಗ್ ಡೈರೆಕ್ಟ್ ನಾಟಿ ಮಾಡಿದೆ. ಏನು ಕೊಡ್ಲಿ? ಸೀಬೆ ಅಂತಲ್ಲ, ನಾ ಅಡಿಕೆ ನೆಡ್ಬೇಕಾದ್ರು ಅಷ್ಟೇನೆ ಡೈರೆಕ್ಟ್ ಭೂಮಿಗೆ ನೆಟ್ಟಿದ್ದು. ಯಾವ್ದೇ ಒಂದು ಇಡೀ ಗೊಬ್ಬರನೂ ಹಾಕ್ಲಿಲ್ಲ. ಹೌದಾ? ಯಾಕೆಂದ್ರೆ ಗಿಡ ನಿಂತ್ಕೊಂಡ್ರೆ ಆಮೇಲೆ ಗೊಬ್ಬರ ಕೊಟ್ರೆ ಅದು ಆಟೋಮೆಟಿಕ್ ಆಗಿ ಹೇಳ್ಕೊಳುತ್ತೆ. ಸುಮ್ನೆ ಈಗ ಫ್ರೀ ಆಗಿ ಸಿಗುತ್ತೆ ಅಥವಾ ದುಡ್ಡು ಕೊಟ್ಟು ತಂದು ಹಾಕ್ಬಿಟ್ಟು ಅದು ಗಿಡ ಬೆಳೆದೋದ್ರೆ ಅಥವಾ ಅದು ಕಾಯಿಲೆಗಳು ಹುಳ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ನೋಡಿರ್ತೀನಲ್ಲ, ಅದಕ್ಕೆ ಡೈರೆಕ್ಟ್ ಗಿಡ ನೆಟ್ಬಿಟ್ಟು ಅದಾದ್ಮೇಲೆ ಈಗ ಗಿಡ ನಿಂತ್ಕೋತು, ಈಗ ನಮ್ ಭೂಮಿಗೆ ಸೆಟ್ ಆಯ್ತು ಅಂದ್ಮೇಲೆ ಕಂಟಿನ್ಯೂಸ್ ಗೊಬ್ಬರಗಳು. ಈಗ ಅಡಿಕೆಗೆ ಇದಕ್ಕೆಲ್ಲ ಡ್ರಿಪ್ ಅಲ್ಲಿ ಕೊಡ್ತಾ ಇರೋದು ಗೊಬ್ಬರ ಕೊಡ್ತಿದ್ದೀರಾ? ವಾಟರ್ಸ್ ಇದು 19 ಕೊಡ್ತಿದ್ದು. ಆಮೇಲೆ ರೂಟ್ ಡೆವಲಪರ್ ಆರ್ಗಾನಿಕ್ ಅದನ್ನ ಕೊಡ್ತಾ ಇದೆ ಒಂದು 15 ಡೇಸ್ಗೆ. ಸರ್ ಈಗ ಇಷ್ಟು ದಿವಸ ನೀವು ಕೊಟ್ಟಿದ್ದೆಲ್ಲ ಸರಿ, ಇನ್ನು ಮುಂದೆ ನೀವು ಇದರಲ್ಲಿ ಸ್ವಲ್ಪ ಸ್ಯಾಂಪಲ್ ಬೆಳೆಗಳು ತೆಗಿತಿರೋದ್ರಿಂದ, ಈಗ ಬೆಳೆ ಸ್ಟಾರ್ಟ್ ಮಾಡ್ತಿರೋದ್ರಿಂದ, ಈಗ ಆಲ್ರೆಡಿ ಕವರ್ ಬೇಕು ಅಂತ ಹೇಳಿದಿರಾ, ನಾನು ಕವರ್ನ ಕಳ್ಸಿಕೊಡ್ತೀನಿ ಅಂತ ಹೇಳಿದ್ದೀನಿ VRLಗೆ. ಸೊ ಈ ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಈ ಗಿಡಕ್ಕೆ ಒಂದೊಂದು ಗಿಡಕ್ಕೆ 50 ಗ್ರಾಮ್ DAP, 50 ಗ್ರಾಮ್ MOP, 30 ಗ್ರಾಮ್ CN, 20 ಗ್ರಾಮ್ ಬೋರಾನು, ಒಂದೊಂದು 40 ಇಂದ 50 ಗ್ರಾಮ್ SSP, ಟೋಟಲ್ ಅಲ್ಲಿಗೆ ಒಂದು 200 ಗ್ರಾಮ್ ಆಗುತ್ತೆ. ಜೊತೆಗೆ ಬೇವಿನ ಹಿಂಡಿ ಒಂದೊಂದು ಗಿಡಕ್ಕೆ 100 ಇಂದ 150 ಗ್ರಾಮ್ ಬೇವಿನ ಹಿಂಡಿ. ಒಂದು ಟ್ರಿಪ್ ಇದನ್ನ ಕೊಟ್ಬಿಟ್ರೆ ನೆಕ್ಸ್ಟ್ ಬ್ಯಾಗಿಂಗ್ ಟೈಮ್ಗೆ ನಿಮಗೆ ಗಿಡ ಎಲ್ಲ ಚೆನ್ನಾಗಿ ಕಾಯೆಲ್ಲ ಚೆನ್ನಾಗಿ ಕಚ್ಚುತ್ತೆ. ನೀವು ಇನ್ನ ವಾಟರ್ ಸಾಲ್ಯುಬಲ್ 13045ನ 15 ದಿವಸಕ್ಕೊಮ್ಮೆ ಕೊಟ್ಟರೆ ಸಾಕು. ಮತ್ತೆ ಸ್ಪ್ರೇನು ಅಷ್ಟೇನೆ ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡಿ. ಮತ್ತೆ ಕೆಲವೊಂದು ಜಾಗದಲ್ಲಿ ನಾನು ಕಜ್ಜಿ ರೋಗ ನೋಡಿದೆ. ಕಜ್ಜಿ ರೋಗಕ್ಕೆ ನೀವು ಈಗ ಎಲ್ಲಿ ಕಜ್ಜಿ ರೋಗ ಬಂದಿದೆ ಅದನ್ನೆಲ್ಲ ತೆಗೆದ್ಬಿಡಿ ಫಸ್ಟು. ಅದಾದ್ಮೇಲೆ ಕೊಸೈಡ್ ಅಂತ ಒಂದು ಫಂಗಿಸೈಡ್ ಬರುತ್ತೆ. ಸೊ ಕೊಸೈಡ್ ಹೊಡಿರಿ. ಅಬ್ಯಾಸಿನ್ ಅಂತ ಒಂದು ಇನ್ಸೆಕ್ಟಿಸೈಡ್ ಬರುತ್ತೆ. ಇವೆರಡನ್ನು ಕಾಂಬಿನೇಷನ್ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಇದನ್ನ ತಿರ್ಗಾ ನೀವು ನೋಡಿ, ಅದ್ರಲ್ಲಿ ನಿಮ್ಗೆ ಮಾಹಿತಿ ಸಿಗುತ್ತೆ. ಯಾಕಂದ್ರೆ ಈಗ ಸಡನ್ ಆಗಿ ಹೇಳೋದು ಅದು ಅರ್ಥ ಆಗಲ್ಲ ಕೆಮಿಕಲ್ ಕಾಂಬಿನೇಷನ್. ಸೊ ವಿಡಿಯೋ ನೋಡ್ತಿರೋರು ಅದನ್ನ ನೋಟ್ ಮಾಡ್ಕೊಳ್ಳಿ. ಅಬ್ಯಾಸಿನ್ ಅಂತ ಬರುತ್ತೆ, ಮತ್ತೆ ಕೊಸೈಡ್ ಅಂತ ಬರುತ್ತೆ. ಇವೆರಡನ್ನು ಕಾಂಬಿನೇಷನ್ ಅಲ್ಲಿ ಒಂದು ರೌಂಡ್ ಸ್ಪ್ರೇ ಮಾಡಿ. ಎಲ್ಲಿದ್ರೆ ಅದನ್ನ ಈಚ್ ಅಂಡ್ ಎವ್ರಿ ಒನ್ ಫಸ್ಟ್ ಇವಾಗಲೇ ತೆಗೆದ್ಬಿಡಿ. ಒಂದಕ್ಕಿಂತ ಒಂದು ಸ್ಪ್ರೆಡ್ ಆಗಕ್ಕಿಂತ ಮುಂಚೆ ತೆಗೆದ್ಬಿಡಿ. ಸರಿ ಸರಿ. ಮತ್ತೆ ನಮ್ಮ ಹತ್ರ ಇನ್ನ ಬೇರೆ ಬೇರೆ ಗಿಡಗಳು ತಗೊಂಡಿದ್ರು, ಬನ್ನಿ ನಾವು ತೋರಿಸ್ತೀವಿ ಆ ಗಿಡಗಳನ್ನ. ಸ್ಟಾಪ್ ಮಾಡಿ, ಅಲ್ಲೋದಾಗ ಆನ್ ಮಾಡ್ಕೊಳ್ಳೋಣ. ಬಿಡಿ ಪರವಾಗಿಲ್ಲ. ಇದೇನೆ ನಾನು ಹೇಳ್ತಾ ಇರೋದು. ನಾನು ಡೈಲಿ ಅಬ್ಸರ್ವ್ ಮಾಡ್ತೀನಿ ಎಲ್ಲಾನು. ಹೌದು, ಮಾಡ್ಬೇಕು ನೋಡಿ. ಇದೇ ಚುಕ್ಕೆ ರೋಗ, ಇದು ಇಲ್ಲಿ ಬಂದಿದೆ ನೋಡಿ. ಇದೇ ಚುಕ್ಕೆ ರೋಗ. ಈಗ ಹೇಳದ್ನಲ್ಲ ಸ್ಪ್ರೇ, ಇದಕ್ಕೇನೆ ಇದು ಚುಕ್ಕೆ ಫಸ್ಟ್ ಎಲೆಗೆ ಬರುತ್ತೆ. ಎಲೆ ಬಂದ್ಮೇಲೆ ಏನಾಗುತ್ತೆ ಫಸ್ಟ್, ಆಮೇಲೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಜನ ಈ ತೆಂಗು ಹಾಕಿದಾಗ ಇದು ಈ ತರ ಕಪ್ಪು ಬರ್ತದೆ ಅಂತಾರಲ್ಲ, ಮಿಲಿ ಬಗ್ಸ್ ಬರುತ್ತೆ. ತೆಂಗಿಂದ ಬಂದೇ ಬರುತ್ತೆ ಅದು. ಮಿಲಿ ಬಗ್ಸ್ ಕಾಣ್ತಿಲ್ಲ, ಕಪ್ಪು ಬರುತ್ತಲ್ಲ, ಇದು ಈ ತೆಂಗು ಹಾಕಿದ್ರೆ ಬರುತ್ತೆ ಅಂತಂದ್ರೆ. ಇಲ್ಲ ಮಿಲಿ ಬಗ್ಸ್ ಅದು ಕಾಮನ್ ಅದು.
ಸೊ ಅದು ಮೀರಿ ಬಗ್ಸ್ ಎಲ್ಲೋ ನನಗೆ ಅಷ್ಟ ಕಾಣ್ತಿಲ್ಲ, ಬೆಳ್ಳಗ್ ಬರುತ್ತಲ್ಲ. ಫಸ್ಟ್ ಇತ್ತು, ಅದು ಪ್ರೂನಿಂಗ್ ಮಾಡಿದಾಗ ಎಲ್ಲ ಪೂರ್ತಿ ಹೊಟ್ಟೋಗಿತ್ತು. ಈ ತರ ಕಪ್ಪುಗೆ ನೋಡಿ ಇದು ಬರಬಾರ್ದು ಅಂತ ನಾನು ಬರಬಾರ್ದು. ನಿಂಬೆ ಗಿಡ ಮರಗಳಾಗಿದಾವೆ, ಆದ್ರೂ ಇನ್ನ ಕಾಯಿ ಬಿಟ್ಟಿಲ್ಲ. ನರ್ಸರಿ ಅಂತ, ಇದು ಗೌರ್ಮೆಂಟ್ ನರ್ಸರಿ, ಗೌರ್ಮೆಂಟ್ ಇಂದ ತಂದಿದ್ರೆ 3 ವರ್ಷ 2.5 ವರ್ಷ ಆಯ್ತು. 2.5-3 ವರ್ಷ ಆದ್ರೂ ಇನ್ನೂ ಬಂದಿಲ್ಲ. ಹೂನು ಬಂದಿಲ್ಲ. ನಮ್ದು ಆಲ್ರೆಡಿ ಬಂದು ಕಾಯಿಗಳು ಅಲ್ಲೇ ಬಿಟ್ಟಿದಾವೆ. ಒಂದು ಕಾಯಿನ ಜಸ್ಟ್ ಹಿಂಡಿ ತೋರಿಸ್ತೀನಿ ನಾನು. ನೋಡಿ ಸ್ನೇಹಿತರೆ, ಇದು ನಾವು ಕೊಟ್ಟಿರ್ತಕ್ಕಂಥ ವರ್ಷ ಪೂರ್ತಿ ಬಿಡ್ತಕ್ಕಂಥ ಕಾಗಜಿ ನಿಂಬೆ. ಸೊ ಇದು ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ನಿಮ್ಗೆ ಮಾರ್ಕೆಟ್ ನಿಂಬೆ ಅಂತಾರಲ್ಲ ಅದೇ ತರ ಬರುತ್ತೆ, ಬಟ್ ಆದ್ರೆ ತುಂಬಾ ಬೇಗ ಬರುತ್ತೆ, ವರ್ಷ ಪೂರ್ತಿ ಬಿಡುತ್ತೆ. ಒಂದು ಕಾಯಿನ ನಾನು ಕೊಯ್ದು ತೋರಿಸ್ತೀನಿ ನೋಡಿ, ಬನ್ನಿ. ಇದನ್ನ ನೋಡಿ, ಇದನ್ನ ಕಟ್ ಮಾಡಕ್ಕೆ ಜಸ್ಟ್ ಇನ್ನ ನಾನು ಚಾಕು ಇಟ್ಟಿದ ತಕ್ಷಣನೇ ರಸ ಉದುರ್ತಿದೆ ನೋಡಿ. ತಿರುಳು ತುಂಬಾ, ಇದು ಸಿಪ್ಪೆ ತುಂಬಾ ತೆಳುವಿದೆ, ಮತ್ತೆ ನಾವು ಕುಯ್ತಿದ್ರೆ ಇಲ್ಲಿಗೆ ಸ್ಮೆಲ್ ಹೊಡಿತಿದೆ. ಮತ್ತೆ ನೋಡಿ, ಇದು ಹಿಂಡ್ತೀನಿ ರಸ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಎಷ್ಟು ರಸ ಇದೆ ನೋಡಿ, ಇಷ್ಟು ರಸ ಇದೆ. ಇದು ತುಂಬಾ ಹುಳಿ ಇದೆ. ಬಾಬಾ, ನೀವು ಇದು ನ್ಯೂಸ್ ಬಳಸಿದ್ರ ಸರ್ ಯಾವಾಗ? ಫಸ್ಟ್ ಹಂಗ ನಾವೇ ಬಂದು ಕಿತ್ತಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ, ವೇಸ್ಟ್ ಮಾಡಿದ್ವಿ. ನೋಡಿ ಸ್ನೇಹಿತರೆ, ಇದು ಕಾಗಜಿ ಲೆಮನ್. ಮತ್ತೆ ವಿಯೆಟ್ನಾಂ ಹಲ್ಸ್ ಇದೆ, ಆ ಕಡೆ ಹೋಗೋಣ ಬನ್ನಿ. ವಿಯೆಟ್ನಾಂ ಹಲ್ಸ್ ನೋಡೋಣ. ಇದೇನ್ ಬೇಡ ಯಾರು ಸರ್? ಬ್ಲೂಬೆರಿನ? ಬನ್ನಿ ಅದು ತೋರ್ಸೋಣ. ಅದು ಫ್ಲವರಿಂಗ್ ಆಗಿದೆ. ಕಟ್ ಮಾಡ್ತಾರೆ ನಮ್ಗೆ, ಕಟ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇದು ಬಂದು ವಿಯೆಟ್ನಾಂ ಮಾಲ್ಟಾ ಅಂತಾರೆ, ಮಾಲ್ಟಾ ಮೋಸಂಬಿ. ತುಂಬ ಚೆನ್ನಾಗಿರುತ್ತೆ. ಇನ್ನೂ ಫ್ಲವರಿಂಗ್ ಬಂದಿಲ್ಲ, ಇದು ಬರಬೇಕಿತ್ತು. ಒಂದು 6-7 ತಿಂಗಳಾಗಿದೆ ಹಾಕಿ. ಅದೇ ಗಿಡ ನಮ್ಮ ಸೀಬೆ ಗಿಡ ತೊಗೊಂಡಿದ್ರು, ತುಂಬ ಚೆನ್ನಾಗಿ ಬೆಳೆದಿದೆ. ಇದು ಕೂಡ ನಾವೇ ಕೊಟ್ಟಿದ್ವಿ. ಇದು ವಿಯೆಟ್ನಾಂ ಹಲ್ಸು. ಹಾಂ, ಅರ್ಲಿ ಜಾಕ್ ಫ್ರೂಟ್ಸು. ಅಲ್ಲಿ ಜಾಕ್ ಫ್ರೂಟ್. ಅದೇ ಇದೊಂದು ನೆಟ್ಟಿ ಒಂದು 8 ತಿಂಗಳಾಗಿದೆ. ಎಲ್ಲ ಸೀಬೆ ಗಿಡ ತಗೊಂಡೋಗಿದ್ದಲ್ವಾ? 8 ತಿಂಗಳಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಯಾರೋ 8 ತಿಂಗಳು ಅಂದ್ರೆ ನಂಬೋದು ಇಲ್ಲ. ಆಲ್ರೆಡಿ ಫ್ರೂಟ್ಸಿಂಗ್ ಬಂದಿತ್ತು. ಬಂದಿತ್ತು 4-5 ಗಿಡ ತಂದಿದ್ದು, 5ರಲ್ಲೂ ಬಂದಿತ್ತು. 5 ಗಿಡ ಪಾಸ್ ಆಗಿದೆಯಾ? ನಾವೇನೆ ಒಂದ್ ಸ್ವಲ್ಪ ಗಿಡ ಡೆವಲಪ್ ಅಲ್ಲಿ ಅಂತ ಕಾಯಿಗಳು ಬಿಟ್ಟಿಲ್ಲ. ಪೀಚುಪಿಂದ ಸ್ಟಾರ್ಟ್ ಆಗಿತ್ತು. ನೋಡಿ, ಹೂವು ಎಲ್ಲ ಬಂದಿದೆ. ವಿಯೆಟ್ನಾಂ ಸೂಪರ್ ಅಲ್ಲಿ ನಮ್ದೇ ನರ್ಸರಿಯಿಂದ ಕೊಟ್ಟಿದ್ದು, ತುಂಬಾ ಚೆನ್ನಾಗಿ ಬಂದಿದೆ. ಎಲೆ ನೋಡಿ ಎಷ್ಟು ಅಗಲ ಇದೆ ಅಂತ. ಇವ್ರದ್ದು ಭೂಮಿ ಫಲವತ್ತತೆ ಚೆನ್ನಾಗಿರೋದ್ರಿಂದ ಗಿಡ, ಪ್ರತಿಯೊಂದು ಗಿಡಗಳು ತುಂಬಾ ಅದ್ಭುತವಾಗಿ ಬಂದಿದಾವೆ. ಬರೀ 5 ಗಿಡ ಕೊಟ್ಟಿದ್ದೆ, 5 ಜೊತೆಗೆ ಎಲ್ಲಾದ್ರಲ್ಲೂ ಪೀಚು ಮಗು ಆಲ್ರೆಡಿ ಬಂದು ಪೀಚ್ ಎಲ್ಲ ಕಿತ್ತಾಕಿದ್ದಾರೆ ಆಲ್ರೆಡಿ. ಸೀಬೆಯಲ್ಲೂ 99% ರಿಸಲ್ಟ್ ಇದೆ. ನೆಟ್ಟಿದ್ರಲ್ಲಿ ಏನು ನಿಮ್ಗೆ ಫೇಲ್ಯೂರ್ ಯಾವ್ದು ಫೇಲ್ಯೂರ್ ಆಗಿಲ್ಲ. ಅಂದ್ರೆ ಎಲ್ಲೋ 1-2 ಹೋಗಿದ್ದ ಅಷ್ಟೇ, ಒಂದು 500 ಗಿಡದಲ್ಲಿ. ನೀವ್ ಹೇಳಿದ್ರೆ ಅವಾಗ ಕಾಲುವೆ ನೀರ್ ನುಗ್ಗಿ ಅದೇ ನೀರು ಜಾಸ್ತಿ ನಿಂತು ಹೊರ್ತಿ ತೇವ ಜಾಸ್ತಿ ಆಗಿ ಸ್ವಲ್ಪ ಡೆವಲಪ್ ಆಗಿಲ್ಲ. ಇನ್ನು ಅಂದ್ರೆ ನೀರ್ ನಿಂತಿರೋ ಜಾಗಗಳಲ್ಲಿ ಇನ್ ಮಿಕ್ಕಿದ್ದು ಡ್ರೈ ಏರಿಯಾದಲ್ಲಿ ಕಂಪ್ಲೀಟ್ ಚೆನ್ನಾಗಿ ಬಂದಿದೆ. ಸರ್ ಓವರ್ ಆಲ್ ಏನ್ ಅನಿಸ್ತು ಸರ್ ನಮ್ಮ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್? ಸರ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಿ. ಒಂದ್ ಮೆಸೇಜ್ ಹಾಕ್ಬಿಟ್ರೆ ನಾವು ನೋಡಿದಾಗ ಅದಕ್ಕೆ ಏನು ಪ್ರಾಬ್ಲಮ್ ಏನು ಸೊಲ್ಯೂಷನ್ ಏನು ಕ್ಲೀನ್ ಆಗಿ ರಿಪ್ಲೈ ಮಾಡ್ತೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಪೋರ್ಟ್ ಇದ್ರೆ ಸಾಕು ಸರ್. ಸರಿ, ಸಜೆಸ್ಟ್ ಮಾಡ್ತೀರಾ ಬೇರೆಯವ್ರಿಗೂ? ಖಂಡಿತ ಸರ್. ಸುಮಾರು ಜನ ಕೇಳಿದ್ರು. ನಮ್ಮ ರೈತರದು ಒಪಿನಿಯನ್, ಯುವ ರೈತರದು. ಅವ್ರ ತಂದೆ ಮತ್ತು ಮಗ ಇಬ್ರು ಇದ್ದಾರೆ. ಬಹಳ ಖುಷಿ ಆಗುತ್ತೆ ಈ ತರ ಜೊತೆಲಿ ನೋಡಕ್ಕೆ. ಸೊ ಅವ್ರದ್ದು ಯಾಕಂದ್ರೆ ತಂದೆಯವ್ರ ಸಪೋರ್ಟ್ಗಳು ಇಲ್ದಲ್ಲ ಯಾರು ಹುಡುಗರು ನಮ್ಮಂತ ಹುಡುಗರು ಮಾಡಕ್ ಆಗಲ್ಲ. ನಮ್ಮ ನರ್ಸರಿ ಕೂಡ ಅಷ್ಟೇನೆ ಕಂಪ್ಲೀಟ್. ಇದು ಸರ್, ಇದು ಮತ್ತೆ ನಾಟಿ ಮಾಡಿದಲ್ಲ ಸರ್ ಇದು? ಹೌದು ಸರ್, ಈಗ ಒಂದ್ ತಿಂಗಳಾಗಿದೆ. ಇದು ಮತ್ತೆ ಸೆಕೆಂಡ್ ಟೈಮ್ ತಗೊಂಡ್ಬಂದು ಇದೇ ತೈವಾನ್ ಲೈಟ್ ಪಿಂಕ್ ನ ಮತ್ತೆ ಸೆಕೆಂಡ್ ಟೈಮ್ ಹಾಕಿರ್ತಕ್ಕಂಥ ಗಿಡ. ಆಲ್ರೆಡಿ ಸರ್ ಇದು ಪ್ರೂನಿಂಗ್ ಬಂದಿದೆ ಸರ್. ಈ ಸತಿ ನೆಟ್ಟಿದ್ ಇನ್ನೂ ತುಂಬಾ ಚೆನ್ನಾಗಿ ಬಂತು ಸರ್. ತುಂಬಾ ಫಾಸ್ಟ್ ಆಗಿ ಬಂತಲ್ಲ? ತುಂಬಾ ಫಾಸ್ಟ್ ಆಗಿ ಬಂತು. ಚೆನ್ನಾಗಿದೆ. ಡ್ರಿಪ್ ಅಲ್ಲಿ ನೀರ್ ಕೊಡ್ತಾ ಇದೀವಿ. ಹೌದು, ಬೇಸಿಗೆಯಲ್ಲಿ ಫಾಸ್ಟ್ ಬರುತ್ತೆ ಗ್ರೋತ್. ಅದೇ ಡ್ರಿಪ್ ಅಲ್ಲಿ ನೀರ್ ಕೊಡೋದ್ರಿಂದ ಕರೆಕ್ಟ್ ಆಗಿ ಎಲ್ಲ ಈಕ್ವಲ್ ಆಗಿ ಬೀಳುತ್ತೆ ನೋಡಿ. ಬರೀ 1-1.5 ತಿಂಗಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ. ನಾನ್ ಮೈಸೂರ್ ಕಡೆ ಬಂದಿದ್ದೆ, ನೀವು ಅಲ್ಲಿ ಬಂದು ತಗೊಂಡೋಗಿದ್ರೆ. ನೋಡಿ ಸ್ನೇಹಿತರೆ, ಇಷ್ಟು ಒಂದು. ಸರ್ ನಿಮ್ಮ ಹೆಸರು? ರಾಕೇಶ್. ರಾಕೇಶ್ ಅವರ ಒಂದು ಸಮಗ್ರ ತೋಟದ ಒಂದು ನೋಟ. ತುಂಬಾ ಅದ್ಭುತವಾಗಿ ಬೆಳೆದಿದ್ದಾರೆ. ಇದೇ ರೀತಿ ಬೇರೆಯವರು ಕೂಡ ಇವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಇರ್ತಕ್ಕಂಥ ಕಡಿಮೆ ಭೂಮಿನಲ್ಲಿ ಇಷ್ಟೆಲ್ಲ ಮಾಡ್ಬೋದು ಅಂತ ಇವ್ರು ತೋರಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೀವು ಕೂಡ ಮಾಡ್ಬೋದು. ಸರ್ ಯೂತ್ ಏನ್ ಹೇಳ್ತೀರಾ ಸರ್ ಅಗ್ರಿಕಲ್ಚರ್ಗೆ? ಎಷ್ಟೋ ಜನ ಈಗ ಈ ತರ 1 ಎಕರೆ ಲ್ಯಾಂಡ್ ಇರುತ್ತೆ, ಬಟ್ ಹೋಗಿ ಎಲ್ಲ 10,000, 8,000, 6,000 ದುಡಿತಾರೆ ಸರ್. ನಾವು ಆತರ ಎಲ್ಲ ಮಾಡಿ ಈಗ ಬೇರೆ ಒಂದು ಬಿಸ್ನೆಸ್ ಅಂತ ನೋಡ್ಕೊಂಡು ಅದಾದ್ಮೇಲೆ ಅಗ್ರಿಕಲ್ಚರ್ ಬಿಡಬಾರ್ದು ಅಂತ ಅಂದ್ಬಿಟ್ಟು ಫ್ರೀ ಟೈಮ್ ಅಲ್ಲಿ ನಾವೇ ಮಾಡೋಣ. ಫ್ರೀ ಆಗಿ ಈಗ ಸುಮ್ನೆ ಭತ್ತ ಹಾಕೊಳ್ಳೋದು, ಬೇರೆ ಬೇರೆ ಬೆಳೆಯೋದ್ ಬೇಡ. ಇದೆಲ್ಲ ಒಂದು ಬೆಳೆ ಅಷ್ಟೇನೆ. ಹೌದು, ಇದ್ರಲ್ಲಿ ತೋಟಗಾರಿಕೆ ಬೆಳೆಗಳು ಒಂದ್ 4 ವರ್ಷ 5 ವರ್ಷ ಕಷ್ಟಪಟ್ರು ಹೌದು ಅಡಿಕೆ ಬರುತ್ತೆ. ಅಲ್ಲಿವರೆಗೂ ಖರ್ಚಿಗೆ ನಿಮ್ಗೆ ಸಿಬಿಎಲ್ ಆಗುತ್ತೆ. ಹೌದು, ಹಾಕ್ಬಿಟ್ಟು ಕಷ್ಟಪಟ್ರೆ ಸಿಬಿಎಲ್ ಎಲ್ಲ ಬರುತ್ತೆ.
ಸೀಬೆಯಲ್ಲಿ ಒಳ್ಳೆ ಆದಾಯ ಇದೆ. ಓಕೆ ಒಳ್ಳೆ ರೇಟು ಇದೆ, ಮಾರ್ಕೆಟಿಂಗ್ ಇದೆ. ಸೀಬೆಯಿಂದ ಆದಾಯ ಬರೋದ್ರಲ್ಲಿ ಅವ್ರ ತೋಟಕ್ಕೆ ಮೇಂಟೆನೆನ್ಸ್ ಮಾಡ್ಕೋಬಹುದು. ಹೌದು ಖಂಡಿತ ಸರ್, ಅವರು ಅಡಿಕೆಯಲ್ಲಿ ವರ್ಷಕ್ಕೊಂದ್ಸತಿ ತಗೊಂಡ್ರೆ ಅದು ದೊಡ್ಡ ಅಮೌಂಟ್ ಆಗುತ್ತೆ ಅವ್ರಿಗೆ. ಹೌದು ಸೀಬೆ ಬಟ್ ಆ ತೋಟಕ್ಕೆ ಮೇಂಟೆನೆನ್ಸ್ ಮಾಡ್ಕೊಂಡು ತಮ್ಮ ವ್ಯವಹಾರ ಮೇಂಟೆನೆನ್ಸ್ ಇದೆ, ಒಳ್ಳೆ ಅಮೌಂಟ್ ಬರುತ್ತೆ. ಹೌದೌದು ಕ್ಲೀನ್ ಆಗಿ ಮಾಡ್ಬೇಕಷ್ಟೇನೆ. ಓಕೆ ಸರ್, ನೋಡಿ ಸ್ನೇಹಿತರೆ, ಇಷ್ಟು ನಮ್ಮ ರೈತರದೊಂದು ಕಿವಿ ಮಾತು. ಸೊ ಯಾರೇ ಯೂತ್ ನೋಡ್ತಿದ್ರೆ ಸ್ವಲ್ಪ ಇನ್ಸ್ಪಿರೇಷನ್ ಆಗಿ ತಗೊಂಡು ಧೈರ್ಯವಾಗಿ ಮಾಡಿ. ಮೇಂಟೆನೆನ್ಸ್ ನಾವು ಹೇಳ್ಕೊಡ್ತೀವಿ ಯಾರಿಗಾಗಲಿ. ಫಸ್ಟ್ ಟೈಮ್ ಮೇಂಟೆನೆನ್ಸ್ ಮಾಡ್ಬೇಕು, ಮೇಂಟೆನೆನ್ಸ್ ಮಾಡ್ಲೇಬೇಕು, ಅದಂತೂ ಫಿಕ್ಸ್. ಅದು ಸುಮ್ನೆ ಗಿಡ ನೆಟ್ಬಿಟ್ಟು ನಾವು ಮನೇಲಿ ಇರ್ತೀವಿ ಅಂದ್ರೆ ಬರಲ್ಲ, ಗ್ಯಾರಂಟಿ ಬರಲ್ಲ. ಅದು ಯಾವ ಗಿಡನೂ ಬರಲ್ಲ, ಕಳೆನೂ ಬರಲ್ಲ. ಹೌದೌದು. ನೋಡಿ ಸ್ನೇಹಿತರೆ, ಇಷ್ಟು ನಮ್ಮ ರಾಕೇಶ್ ಅವ್ರ ಮಾತು. ಸೊ ಇದೇ ರೀತಿ ಗಿಡಗಳು ಬೇಕಾದ್ರೆ ಆರಾಧ್ಯನ ಸರ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಮಾಹಿತಿ ಕೊರತೆ ಇದ್ರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಬಿಸ್ಲದು ಇದು ಬೋರಾನ್ ಡೆಫಿಷಿಯನ್ಸಿ. ನೋಡಿ, ಇದು ಕಾಯಿ ಸೀಳ್ತಿದ್ಯಲ್ಲ, ಇದು ನೀವು ಸಿಯನ್ನು ಬೋರಾನ್ ಕೊಟ್ಟಿಲ್ಲ ಅಂದ್ರೆ ಈ ತರ ಆಗುತ್ತೆ. ಅದಕ್ಕೆ ನಾನು ಬಿಡಿಸಿದ್ದು, ಯಾಕೋ ಡೌಟ್ ಹೊಡಿತು, ಅದಕ್ಕೆ ಬಿಡಿಸಿದ್ದು. ಎಷ್ಟು ಕೊಡ್ಬೇಕು ಸರ್? 30 ಗ್ರಾಮ್ ಸರ್. ನೋಡಿ ಸ್ನೇಹಿತರೆ, ಇದು ಖಾಲಿ 18 ತಿಂಗಳದ ಅಡಿಕೆ ಅಂತಿದ್ದಾರೆ. ಎಷ್ಟು ಗುಚ್ಚಾಗಿ ಬಂದಿದೆ ಅಂದ್ರೆ ಭಾಳ ಖುಷಿ ಆಯಿತು. ಅಡಿಕೆರೆ ಸಪ್ರೇಟ್ ವಿಡಿಯೋ ಮಾಡಬೇಕು ಅನ್ನಿಸ್ತೈತೆ, ಅಷ್ಟು ಚೆನ್ನಾಗಿ ಬಂದಿದೆ. ಸ್ಟೆಮ್ ನೋಡಿ, ನಮ್ಮ ಕಡೆ ಎಲ್ಲ 5-6 ವರ್ಷ ಆದ್ಮೇಲೆ ಬರುತ್ತಲ್ಲ, ಆ ಥರ ಬುಡ ಬಂದಿದೆ. ಇಲ್ಲಿ ನೋಡಿ ನೋಡಿ, 5-6 ವರ್ಷದ ನಂತರ ಬರುತ್ತಲ್ಲ, ಆ ಥರ ಬುಡ ಬಂದಿದೆ, ಆ ಥರ ಬೇರು ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಖಾಲಿ 18 ತಿಂಗಳು ಅಂದರೆ ಯಾವ ಆ್ಯಂಗಲಲ್ಲೂ ನಂಬೋಕ್ಕಾಗ್ತಿಲ್ಲ. ತುಂಬ ಅದ್ಭುತವಾಗಿ ಬಂದಿದೆ. ಭೂಮಿ ಚೆನ್ನಾಗಿದೆ, ಮೇಂಟೆನೆನ್ಸು ಚೆನ್ನಾಗಿದೆ, ಗಿಡ ಸೆಲೆಕ್ಷನ್ ಚೆನ್ನಾಗಿದೆ. ಮೇನ್ ಗಿಡ ಸೆಲೆಕ್ಷನ್ ಚೆನ್ನಾಗಿದೆ. ಎಲ್ಲಿದೆ ಸರ್ ಗಿಡ? ಇಲ್ಲಿ ರಾಮನಾಥ್ಪುರದ ಹತ್ರ ತಂದಿದ್ದು. ಹಾಂ,